ಒಂದು ಒಳ್ಳೆ ಆನ್ಸರ್ ಶೀಟ್ ಹೇಗಿರುತ್ತೆ? ಒಬ್ಬ ಇನ್ವಿಜಿಲೇಟರ್ ಆಗಿ ನಾನು ಯಾವಾಗಲೂ ಕನ್ಸಿಡರ್ ಮಾಡೋದು ಒಳ್ಳೆ ಪ್ರೆಸೆಂಟೇಷನ್ ಮತ್ತು ಕ್ಲಾಸಿಫೈಡ್ ಆಗಿ ಬರೆದಿರುವಂಥ ಆನ್ಸರ್ ಪೇಪರ್ಸ್. ಸೊ ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಪರ್ಸ್ನಲ್ ವಿಷಯ ಹೇಳ್ತೀನಿ ಮಕ್ಕಳ. ನನ್ನ ತಂದೆ ಕೂಡ ಒಬ್ಬರು ಲೆಕ್ಚರರು. ಸೊ ಅವರು ದಿನ ಸಂಜೆ ಎಕ್ಸಾಮ್ ಆಗಿದ ಕೂಡಲೇ ದ ಬೆಸ್ಟ್ ಆನ್ಸರ್ ಪೇಪರನ್ನು ತೊಗೊಂಡು ಬಂದು ನನಗೂ ನನ್ನ ತಮ್ಮನಿಗೆ ತೋರಿಸ್ತಾ ಇದ್ರು. ನೋಡು ವರ್ಷ, ಇದೇ ಥರ ನೀವು ಕೂಡ ಬರಿಬೇಕು. ಆನ್ಸರ್ಸನ್ನು ನೋಡೋದಕ್ಕೆ ಅಂದರೆ ಹ್ಯಾಂಡ್ ರೈಟಿಂಗ್ ಮೇ ಇಸ್ ದ ಮೇಜರ್ ಪಾಯಿಂಟ್ ಹಿಯರ್. ಸೊ ನೀವು ಎಷ್ಟು ನೀಟಾಗಿ ಬರ್ದಿರ್ತೀರೋ ಇನ್ವಿಜಿಲೇಟರ್ಸ್ ಅಷ್ಟೇ ಇಂಪ್ರೆಸ್ ಆಗ್ತಾರೆ. ಸೊ ಹೌದು, ನಿಮಗೆ ನೆನಪಿರ್ಬೋದು, ಈ ಅಪ್ಸರಾ ಪೆನ್ಸಿಲ್ ಆ್ಯಡ್ ಒಂದು ಬರ್ತಿತ್ತು, 5 ಮಾರ್ಕ್ಸ್ ಫಾರ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಗುಡ್ ಹ್ಯಾಂಡ್ ರೈಟಿಂಗ್ ಅಂತ. ಹೌದು, ದಟ್ ಈಸ್ ವೆರಿ ವೆರಿ ವ್ಯಾಲಿಡ್. ನಿಮ್ಮ ಹ್ಯಾಂಡ್ ರೈಟಿಂಗ್, ನಿಮ್ಮ ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಿರುತ್ತೋ ಇನ್ವಿಜಿಲೇಟರ್ಸ್ ಅಷ್ಟೇ ಖುಷಿಯಾಗಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಹಾಗಂತ ಮ್ಯಾಮ್ ಏನೂ ಓದಿಲ್ಲ, ನಾನು ನೀಟಾಗಿ ಚಿಕ್ಕದಾಗಿ ಬರಿತಾ ಇದ್ದೀನಿ ಅಂತಂದರೆ ಅದಾಗಲ್ಲ ಮಕ್ಕಳೇ. ಸೊ ನೀಟಾಗಿ ಕಲ್ತಿರೋದ್ರ ಜೊತೆಗೆ ಇದನ್ನು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾದರೆ ಇವತ್ತು ನಾನು ನನ್ನ ತಂದೆ ನನಗೆ ಹೇಳ್ಕೊಟ್ಟಿರೋಂಥ ಟಿಪ್ಸು ಅದನ್ನು ಒಂದು ಸ್ವಲ್ಪ ಸೈಂಟಿಫಿಕ್ ವೇ ಅಲ್ಲಿ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಫಸ್ಟ್ ಟಿಪ್ ಏನು ಅಂತ ನೋಡೋಣವಾ? ಸೊ ಫಸ್ಟ್ ಟಿಪ್ ಇಸ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ನೀವು ಆ ಫಸ್ಟ್ ಆನ್ಸರ್ ಬರೀತೀರಲ್ವ ನಿಮ್ಮ ಆನ್ಸರ್ ಪೇಪರ್ ಮೇಲೆ, ಅದನ್ನು ತುಂಬ ನೀಟಾಗಿ ಬರೀರಿ. ಭಾಳಷ್ಟು ಎಫರ್ಟ್ಸ್ ಹಾಕಿ ಯಾವುದೇ ಥರದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಸ್ಟ್ ಪೇಜಲ್ಲೇ ಒಂದು ಸ್ಕ್ರ್ಯಾಚ್ ಮಾಡಿಬಿಟ್ಟು ಓವರ್ ರೈಟ್ ಮಾಡಿರ್ತೀರ. ಅವ್ರಿಗೆ ಆವಾಗಲೇ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಓಕೆ ಅವ್ನಿಗೆ ಏನೋ ಕನ್ಫ್ಯೂಷನ್ ಇದೆ ಅದಕ್ಕೆ ಹಿಂಗೆ ಬರ್ದಿದ್ದಾರೆ ಅಂತ. ಸೊ ಟೈಮ್ ತೊಗೊಂಡು ನೀಟಾಗಿ ಬರೀರಿ ಆ ಫಸ್ಟ್ ಆನ್ಸರನ್ನು. ಮ್ಯಾಮ್ ಹಾಗಾದ್ರೆ ಆಮೇಲೆ ಸ್ಕ್ರಿಬಲ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಅಲ್ಲ, ನೀಟಾಗಿ ಬರೀರಿ. ಬಟ್ ಫಸ್ಟ್ ಒನ್ ಅವ್ರು ನೋಡಿದ ತಕ್ಷಣ ಇಟ್ ಶುಡ್ ಗ್ರ್ಯಾಬ್ ದರ್ ಅಟೆನ್ಷನ್. ಓಕೆ, ಸೊ ಫಸ್ಟ್ ಆನ್ಸರನ್ನು ತುಂಬ ನೀಟಾಗಿ ಕ್ವೆಶ್ಚನ್ ನಂಬರ್ ಹಾಕಿ ಬರೀರಿ. ಅದರಿಂದ ಅವರಿಗೆ ಒಂದಷ್ಟು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಓಕೆ, ಈ ಮಗುಗೆ ಗೊತ್ತಿದೆ, ಕಾನ್ಫಿಡೆಂಟ್ ಆಗಿ ಬರೆದಿದ್ದಾರೆ ಅಂತ ಹೇಳಿ. ಇನ್ನೊಂದು ಇಲ್ಲಿ ನೆನ್ಪಿಟ್ಕೊಳ್ಳಿ, ಆರ್ಡರ್ ಏನಿದೆ ಅದನ್ನು ನೀವು ಫಾಲೋ ಮಾಡಲೇಬೇಕು. ಫಸ್ಟ್ 2 ಶೀಟಲ್ಲಿ ನೀವು MCQಸನ್ನು ಆನ್ಸರ್ ಮಾಡಲೇಬೇಕು. ಸೊ ಕೆಲವೊಮ್ಮೆ ನಾವು ಹೇಳ್ತೀವಿ ಕ್ವೆಶ್ಚನ್ ಪೇಪರನ್ನು ಓದ್ಬಿಟ್ಟು ನಿಮಗೆ ಯಾವ ಸೆಕ್ಷನ್ ತುಂಬ ಕಾನ್ಫಿಡೆಂಟ್ ಅನ್ಸುತ್ತೋ ಅದರಿಂದ ಶುರು ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಪಾರ್ಟ್ ಡಿ ಇಂದ ಶುರು ಮಾಡಿ ಅಂತ. ಸೊ ಹಾಗೆ ಶುರು ಮಾಡಿದ್ರೂ ಕೂಡ ಫಸ್ಟ್ 2 ಪೇಜನ್ನು ಬ್ಲ್ಯಾಂಕ್ ಬಿಡಿ. ಓಕೆ, ಸೊ ಅಲ್ಲಿ ಕ್ವೆಶ್ಚನ್ ನಂಬರ್ಸ್ ಹಾಕ್ಕೊಂಡಿರಿ, ಬ್ಲ್ಯಾಂಕ್ ಬಿಟ್ಟು ಅದಾದಮೇಲೆ ನೀವು ಶುರು ಮಾಡಿ. ಯಾಕೆಂದರೆ ಆ MCQs ಏನಿದೆ ಅದು ಯಾವತ್ತೇ ಆಗಲಿ ಫಸ್ಟ್ ಶೀಟಲ್ಲಿ ಇರೋ ಅಂಥದ್ದು ತುಂಬ ತುಂಬ ಮುಖ್ಯ. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ಫಸ್ಟ್ ಆನ್ಸರನ್ನು ತುಂಬ ಗಮನ ಇಟ್ಟು ನೀಟಾಗಿ ಬರೀರಿ. ಓಕೆ, ಸೆಕೆಂಡ್ ಟಿಪ್ ಬಂದು ರೈಟ್ ಇನ್ ವ್ಯಾಲ್ಯೂಯೇಷನ್ ಯೂನಿಟ್ಸ್. ಈ ವ್ಯಾಲ್ಯೂಯೇಷನ್ ಯೂನಿಟ್ಸ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಒಂದು 5 ಮಾರ್ಕ್ ಪ್ರಶ್ನೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು 5 ಮಾರ್ಕಿನ ಪ್ರಶ್ನೆ ಇದೆ ಅಂದರೆ ಅದರಲ್ಲಿ 2 ಸ್ಪ್ಲಿಟ್ ಆಗಿರುತ್ತೆ, 3 ಮಾರ್ಕ್ಸ್ 2 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ ಈ ಥರ ಕೊಟ್ಟಿರ್ತಾರೆ, ABC. ಸೊ ಅದನ್ನೆಲ್ಲ ಕ್ಲಬ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ 54th ಕ್ವೆಶ್ಚನ್ ಅಂತ ಇದ್ದರೆ 54A ಅಂತ ಹಾಕಿ ನಿಮ್ಮ ಆನ್ಸರನ್ನು ಬರೀರಿ. ಗೋ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್, ಒಂದು ಲೈನ್ ಬಿಡಿ, ಅದಾದಮೇಲೆ B ಶುರು ಮಾಡಿ, ಅದಾದಮೇಲೆ C ಅನ್ನು ಬರೀರಿ. ಸೊ ನಿಮ್ಮ ವ್ಯಾಲ್ಯೂಯೇಷನ್ ಯೂನಿಟ್ಸ್ ಏನು ಮೆನ್ಷನ್ ಆಗಿದೆಯೋ ಅದರ ಪ್ರಕಾರ ಬರೀರಿ. ಸೊ ಬಿ ವೆರಿ ವೆರಿ ಸ್ಪೆಸಿಫಿಕ್. ಸೊ ಈಚ್ ಯೂನಿಟ್ ಸಪ್ರೇಟ್ ಆಗಿ ನೀವು ಬರೆದ್ರೆ ಅವರು ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಕೀ ಪಾಯಿಂಟ್ಸ್ ಏನದು ಬುಲೆಟ್ ಪಾಯಿಂಟ್ಸಲ್ಲಿ ಇದನ್ನು ಆನ್ಸರ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಕೀ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ. ಡಯಾಗ್ರಾಮ್ ಒಂದು ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಡ್ರಾ ಮಾಡಿ, ಇಲ್ಲ ಅಂದರೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೇಳಿದರೆ ಎಕ್ಸಾಂಪಲನ್ನು ಬರೀರಿ, ಡೆಫಿನೇಷನನ್ನು ಬರೀರಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಮಾರ್ಕ್ಸ್ನ ಅಕಾರ್ಡಿಂಗ್ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ ಕೇಳಿದ್ದಾರೆ ಅಂತಂದರೆ ಯು ಹ್ಯಾವ್ ಟು ರೈಟ್ ಅರೌಂಡ್ 8 ಪಾಯಿಂಟ್ಸ್. ಓಕೆ, ಅದೇ 2 ಮಾರ್ಕ್ಸ್ ಅಂತಂದರೆ ಯು ಕ್ಯಾನ್ ಈವನ್ ಡ್ರಾ ಫ್ಲೋ ಚಾರ್ಟ್ ಆರ್ ಅ ಡಯಾಗ್ರಾಮ್. ಅರ್ಥ ಆಯ್ತಾ? ಅದಾದಮೇಲೆ 2 ಮಾರ್ಕ್ಸ್ ಡೆಫಿನೇಷನ್ ಅಂತ ಕೇಳಿದ್ರೆ ಡಿಫೈನ್ ಮಾಡಿ, ಒಂದು ಎಕ್ಸಾಕ್ಟ್ ಡೆಫಿನೇಷನನ್ನು ಬರಿಬೇಕು. ಡಿಫೈನ್ ಅಂತ ಕೇಳಿದಾಗ ಇಟ್ ಶುಡ್ ಬಿ ವರ್ಡ್ ಟು ವರ್ಡ್. ಡೆಫಿನೇಷನ್ ಯಾವಾಗಲೂ ಇಟ್ ಶುಡ್ ಬಿ ವರ್ಡ್ ಟು ವರ್ಡ್. NCERTಯಲ್ಲಿ ಏನಿದೆಯೋ ಅದೇ ಇರಬೇಕು. ಓಕೆ, ಸೊ ಡಿಫೈನ್ ಮಾಡಿ, ಅದಾದಮೇಲೆ ಎಕ್ಸಾಂಪಲ್ಸ್ ಕೇಳಿದರೆ 2 ಮಾರ್ಕ್ಸಲ್ಲಿ ಯಾವತ್ತಾಗಲಿ ಡಿಫೈನ್ ಮಾಡಿ ಜೊತೆಗೆ ಒಂದು ಎಕ್ಸಾಂಪಲ್ ಕೊಡಿ. ಫಾರ್ ಎಕ್ಸಾಂಪಲ್ ಅಮೊನೋಟೆಲಿಸಮ್ ಅಂತ ಕೇಳಿದ್ರೆ ಡಿಫೈನ್ ಅಮೊನೋಟೆಲಿಸಮ್ ಆ್ಯಂಡ್ ಗಿವ್ 2 ಎಕ್ಸಾಂಪಲ್ಸ್. ಓಕೆ, ಸೊ ಆ ಥರ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಇವ್ಯಾಲ್ಯೂಯೇಷನ್ ಯೂನಿಟ್ ಎಷ್ಟಿದೆ ಅದರ ವೇಟೇಜ್ ಅಂತ ನೋಡಿಕೊಂಡು ನೀವು ಆನ್ಸರ್ ಮಾಡಿ. ಡಯಾಗ್ರಾಮ್ ಬೇಕಾ, ಪಾಯಿಂಟ್ಸ್ ಎಷ್ಟಿರಬೇಕು, ಅದಾದಮೇಲೆ ಯು ಕ್ಯಾನ್ ಸಿ ಎಕ್ಸಾಂಪಲ್ಸ್ ಬೇಕಾ. ಸೊ ಆಲ್ ದ್ಯಾಟ್ ಯು ಕ್ಯಾನ್ ಸಿ ಆ್ಯಂಡ್ ರೈಟ್. ಸೊ ಫಸ್ಟ್ ಟಿಪ್ ಏನಾಯಿತು?
ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೆಕೆಂಡ್ ಒನ್ ಬಂದು ವ್ಯಾಲ್ಯೂಯೇಷನ್ ಯೂನಿಟ್ನ ಬೇಸಿಸ್ ಮೇಲೆ ನಿಮ್ಮ ಆನ್ಸರನ್ನು ಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಒನ್ ಬಂದು ಸ್ಟ್ರಾಟಜಿಕ್ ಕ್ವೆಶ್ಚನ್ ಸೀಕ್ವೆನ್ಸಿಂಗ್. ಸೊ ಯಾವತ್ತೇ ಆಗಲಿ ನೀವು ಆರ್ಡರ್ ಹೆಂಗೆ ಮಾಡ್ಕೋತೀರಾ ಅಂತಂದರೆ, ಫಸ್ಟು ನೀವು ಹೈಯರ್ ಆರ್ಡರ್ ಕ್ವೆಶ್ಚನ್ಸನ್ನು ಆನ್ಸರ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ ಕ್ವೆಶ್ಚನನ್ನು ಫಸ್ಟೇ ಆನ್ಸರ್ ಮಾಡಿ. ಫ್ರೆಶ್ ಮೈಂಡಲ್ಲಿ ಇರ್ತೀರಾ, ಆ ಥಿಯರಿಯನ್ನು ನೀವು ಕವರ್ ಮಾಡ್ಬೋದು. ಇಲ್ಲ ನಾನು MCQs ಎಲ್ಲ ಮುಗಿಸಿ ಲಾಸ್ಟಲ್ಲಿ ಹೋಗ್ತೀನಿ, 2 ಮಾರ್ಕ್ಸ್ 3 ಮಾರ್ಕ್ಸ್ ಅದೇ ಆರ್ಡರಲ್ಲಿ ಹೋಗ್ತೀನಿ ಅಂದರೆ ಬ್ರೈನ್ ಫ್ಯಾಟಿಗ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನೀವು ಕೂತ್ಕೊಂಡು ಆ ಪೂರ್ತಿ ಥಿಯರಿಯನ್ನು ಬರೆಯೋದು ಕಷ್ಟ ಆಗುತ್ತೆ. ಸೊ ಆವಾಗ ನೀವು ಮಿಡಲ್ ಪೀರಿಯಡಲ್ಲಿ, ಸೊ ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ 40 ಮಿನಿಟ್ಸ್ ನೀವು ನಿಮ್ಮ 5 ಮಾರ್ಕ್ಸ್ ಕ್ವೆಶ್ಚನನ್ನು ಮುಗಿಸ್ತೀರಾ. ಓಕೆ, ಅದಾದಮೇಲೆ ಯು ವಿಲ್ ಕಮ್ ಟು 2 to 3 ಮಾರ್ಕ್ಸ್. ಎಲ್ಲಿ ಡಯಾಗ್ರಾಮ್ಸ್ ಹೆವಿ ಇರುತ್ತೋ ಅದನ್ನು ನೀವು ಕವರ್ ಮಾಡ್ಕೋತೀರಾ. ಅಥವಾ ಪ್ರಾಬ್ಲಮ್ಸ್ ಬೇಸ್ಡ್ ಕ್ವೆಶ್ಚನ್ಸ್ ಯಾವ್ದ್ಯಾವ್ದಿರುತ್ತೋ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲೆಲ್ಲ, ಸೊ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ತೀರಾ. ಲಾಸ್ಟ್ ಒನ್ ಬಂದು ಆಟೋ ಪೈಲಟ್ ಮೋಡ್. ಏನದು ಆಟೋ ಪೈಲಟ್ ಮೋಡ್? ಈಗ MCQs ಇದೆಯಪ್ಪ, ಅಲ್ಲಿ ನೀವು ಲುಕ್ ಆ್ಯಂಡ್ ಟಿಕ್ ಮಾಡ್ತೀರಾ ಅಥವಾ ಒಂದು ಸ್ವಲ್ಪ ಸಾಲ್ವ್ ಮಾಡ್ತೀರಾ. ಸೊ ಆ ಲಾಸ್ಟ್ ಹಾಫ್ ಆನ್ ಅವರ್ ಏನಿರುತ್ತೆ ಫ್ಯಾಟಿಗ್ ಆಗಿದ್ರು ಕೂಡ ಈ MCQs ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅಪ್ಲಿಕೇಶನ್ ಬೇಸ್ಡ್ ಇರೋದ್ರಿಂದ ನೀವು ಈಸಿಯಾಗಿ ಮಾಡ್ಕೊಂಡು ಹೊಟ್ಟೋಗ್ತೀರಾ. ಓಕೆ, ಸೊ ಅಲ್ಲಿ ನೀವು ಜಾಸ್ತಿ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಆ ಆಪ್ಷನನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ದಟ್ ವಿಲ್ ಬಿ ಮಚ್ ಈಸಿಯರ್. ಸೊ ಯಾವತ್ತೇ ಆಗಲಿ ಆ ಆರ್ಡರನ್ನು ಡಿಸೈಡ್ ಮಾಡ್ಕೊಳ್ಳಿ, ಯಾವ ಥರ ನೀವು ಬರೀತೀರಾ ಅಂತ. ಈ ಆರ್ಡರ್ನ ಯಾವಾಗ ಡಿಸೈಡ್ ಮಾಡ್ತೀರಾ? ಕ್ವೆಶ್ಚನ್ ಪೇಪರ್ ನೋಡಿದ ತಕ್ಷಣ. ಸೊ ಕ್ವೆಶ್ಚನ್ ಪೇಪರಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ, ಇದೆಲ್ಲ ಗೊತ್ತಿದೆ, ನಾನು ಈ ಪ್ಯಾರಾಗ್ರಾಫಿಂದ ಅಥವಾ ಈ ಸೆಕ್ಷನಿಂದ ಶುರು ಮಾಡ್ತೀನಿ ಅಂತ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಆ್ಯಂಡ್ ಪಾರ್ಟ್ D. ಸೊ ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್, ಸ್ಟ್ರಾಟಜಿಕ್ ಕ್ವೆಶ್ಚನ್ ಸೀಕ್ವೆನ್ಸಿಂಗ್. ಆ್ಯಂಡ್ ಅದನ್ನು ಕ್ಲಿಯರ್ ಆಗಿ ನೀವು ಆನ್ಸರ್ ಪೇಪರಲ್ಲಿ ಬರೀಬೇಕಾಗುತ್ತೆ. ಪಾರ್ಟ್ D ಕ್ವೆಶ್ಚನ್ 1, ಇಮ್ಯಾಜಿನ್ ಪಾರ್ಟ್ ಡಿದು 2 ಕ್ವೆಶ್ಚನ್ ಬರೆಯೋದು, ಪಾರ್ಟ್ ಬಿದು ಆಮೇಲೆ 2 ಕ್ವೆಶ್ಚನ್ ಬರೆಯೋದು, ಪಾರ್ಟ್ ಎದು 1 ಕ್ವೆಶ್ಚನ್ ಬರೆಯೋದು. ಸೊ ಇನ್ವಿಜಿಲೇಟರ್ಗೂ ಕಷ್ಟ ಆಗುತ್ತಲ್ವ, ಯಾವ ಕ್ವೆಶ್ಚನು ಎಲ್ಲಿದೆ ಏನು ಆರ್ಡರೇ ಇಲ್ಲ ಅಂತಂದಾಗ ಅವರು ಡೆಫಿನೆಟ್ಲಿ ಅವ್ರಿಗೂ ಇರಿಟೇಟ್ ಆಗುತ್ತೆ ಆ್ಯಂಡ್ ಹುಡ್ಕೋದಕ್ಕೂ ಕಷ್ಟ ಆಗುತ್ತೆ. ಕರೆಕ್ಟ್? ಸೊ ಆವಾಗ ನೀವು ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಹಾಗಾಗಿ ಆರ್ಡರನ್ನು ಮೇಂಟೈನ್ ಮಾಡಿ. ಪಾರ್ಟ್ B ಅಂತ ತೊಗೊಂಡ್ರೆ ಪಾರ್ಟ್ B ಮುಗಿಸಿ, ಅದಾದಮೇಲೆ ಪಾರ್ಟ್ C ಅಂತ ತೊಗೊಂಡ್ರೆ ಪಾರ್ಟ್ C ಮುಗಿಸಿ, ಅದಾದಮೇಲೆ ನೆಕ್ಸ್ಟ್ ಪಾರ್ಟಿಗೆ ಹೋಗಿ. ಓಕೆ, ಪಾರ್ಟ್ A ಅಂತೂ ಫಸ್ಟ್ 2 ಪೇಜಲ್ಲಿ ಫಿಕ್ಸು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ಬಂದು ಡ್ರಾ ಆ್ಯಂಡ್ ಡ್ರಾ. ಇದು ಬಯಾಲಜಿಗೆ ತುಂಬ ಸೂಕ್ತ. ಬಯಾಲಜಿಯಲ್ಲಿ ಎಲ್ಲಿ ನಿಮಗೆ ಅನಿಸುತ್ತೋ ಓಕೆ ಇಲ್ಲಿ ಒಂದು ಡಯಾಗ್ರಾಮ್ ನಾನು ಹಾಕ್ಬೋದು ಅಂತ ದಯವಿಟ್ಟು ಡ್ರಾ ಮಾಡಿ. ಫಿಸಿಕ್ಸಲ್ಲೂ ಅಷ್ಟೇ, ಯಾವುದಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾನು ಒಂದು ಸಿಂಪಲ್ ಡಯಾಗ್ರಾಮ್ ಹಾಕ್ತೀನಿ. ಗಿವನ್ ಅಂತ ಒಂದು ಕೊಟ್ಟಿರ್ತಾರೆ ಡೇಟಾ, ಒಂದು ಚಾರ್ಜಿಂದ ಇನ್ನೊಂದು ಚಾರ್ಜಿಗೆ ಇಷ್ಟಿದೆಯಪ್ಪ. ಆಲ್ ದಟ್ ಗಿವನ್ ಏನು ಬರ್ಕೋತೀರಾ, ಪುಟ್ ಇಟ್ ಅಪ್ ಆಸ್ ಅ ಸಿಂಪಲ್ ಡಯಾಗ್ರಾಮ್. ಆಯಿತಾ? ಕೆಮಿಸ್ಟ್ರಿಯಲ್ಲೂ ಅಷ್ಟೇ, ಸ್ಟ್ರಕ್ಚರ್ಸನ್ನು ಹಾಕಿ ಬರೀರಿ, ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಮ್ಯಾಥ್ಸಲ್ಲಿ ನನಗೆ ಸ್ವಲ್ಪ ಗೊತ್ತಿಲ್ಲ, ಸೊ ಮ್ಯಾಥ್ಸಲ್ಲೂ ಸಾಧ್ಯತೆ ಇದ್ದರೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ದಯವಿಟ್ಟು ಅಲ್ಲಿ ಡಯಾಗ್ರಾಮ್ಸನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಬಟ್ ದಿಸ್ ಇಸ್ ಮೋರ್ ಸ್ಪೆಸಿಫಿಕ್ ಫಾರ್ ಬಯಾಲಜಿ. ಗುಡ್ ಡಯಾಗ್ರಾಮ್ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಡಯಾಗ್ರಾಮ್ ಜೊತೆಗೆ ಲೇಬಲಿಂಗ್ ತುಂಬ ಇಂಪಾರ್ಟೆಂಟ್. ಸೊ ನೀವಿದು ಡಯಾಗ್ರಾಮ್ ಅಂತಂದರೆ ಎಲ್ಲ ಲೇಬ್ಲಿಂಗ್ಸ್ ಒಂದೇ ಕಡೆ ಇರಬೇಕು. ಇಟ್ ಶುಡ್ ನಾಟ್ ಬಿ ಒಂದಿಲ್ಲಿ ಒಂದು ಹಿಂಗೆ ಒಂದು ಹಿಂಗೆ, ಲೆಜಿಬಲ್ಲೇ ಇರೋದಿಲ್ಲ. ಡಯಾಗ್ರಾಮ್ ಬರೆದ್ಮೇಲೆ ಲೆಜೆಂಡ್ ಕೂಡ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಲೆಟ್ ಇಸ್ ಸೇ ದಿಸ್ ಇಸ್ ಪ್ಲಾಂಟ್ ಸೆಲ್. ಓಕೆ, ಸೊ ನಾನಿಲ್ಲಿ ಸೆಲ್ ವಾಲು ಎಲ್ಲ ಡ್ರಾ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಬರೀರಿ, ಏನದು ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್, ಇದನ್ನು ಬರೀರಿ. ಬರೆದ್ರೇ ಅವ್ರಿಗೂ ಗೊತ್ತಾಗೋದು ನೀವೇನು ಡ್ರಾ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ. ಸೊ ಇದು ಲೆಜೆಂಡು, ಇದು ಲೇಬಲಿಂಗು, ಎರಡೂ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೇಬ್ಲಿಂಗ್ಸ್ ಯಾವಾಗಲೂ ರೈಟ್ ಕಾರ್ನರ್ ಒಂದೇ ಆರ್ಡರಲ್ಲಿ ಇರಬೇಕು. ಓಕೆ, ಸೊ ಟಿಪ್ 4 ಇಸ್ ಡಯಾಗ್ರಾಮ್ಸ್. ನೆಕ್ಸ್ಟ್ ಒನ್ ಟಿಪ್ 5 ಫ್ಲೋ ಚಾರ್ಟ್ಸ್. ಇದು ತುಂಬ ಹೆಲ್ಪ್ ಆಗುವಂಥದ್ದು. ನೀವು ಫ್ಲೋ ಚಾರ್ಟ್ಸ್ ಆನ್ಸರ್ ಬರೀಬೇಕಾದ್ರೆ ಇಫ್ ಯು ಸಿ ಓಕೆ ಸ್ಟೆಪ್ ವೈಸ್ ರಿಯಾಕ್ಷನ್ ಏನೋ ಇದೆ ಕೆಮಿಸ್ಟ್ರಿನಲ್ಲಿ, ನೀಟಾಗಿ ಫ್ಲೋ ಚಾರ್ಟ್ಸಲ್ಲಿ ಬರೀರಿ. ಡಿಫ್ರೆನ್ಷಿಯೇಟ್ ಅಥವಾ ಟೈಪ್ಸ್ ಅಂತ ಕೇಳ್ತಾರೆ, ಕ್ಲಾಸಿಫಿಕೇಶನ್ ಕೇಳ್ಬೋದು. ಸೊ ಅದನ್ನೆಲ್ಲ ಕೇಳಿದಾಗ ಫ್ಲೋ ಚಾರ್ಟ್ಸಲ್ಲಿ ಬರೆದ್ರೆ ಈಸಿ ಪ್ರೆಸೆಂಟೇಷನ್. ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓಕೆ ಈ ಮಗುಗೆ ಇದು ಗೊತ್ತಿದೆ, ಈ ಕಾನ್ಸೆಪ್ಟ್ ಗೊತ್ತಿದೆ, ಸೊ ಹಾಗಾಗಿ ಪ್ರೆಸೆಂಟ್ ಮಾಡೋಕ್ಕಾಯ್ತು. ಸೊ ಯಾವುದೇ ಫ್ಲೋ ಚಾರ್ಟ್ ಆಗಿರಲಿ ಡಯಾಗ್ರಾಮ್ ಆಗಿರಲಿ ನನಗೆ ಅದನ್ನು ಕ್ಲಿಯರಾಗಿ ಡ್ರಾ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಆ ಕಾನ್ಸೆಪ್ಟ್ ಖಂಡಿತವಾಗ್ಲೂ ಗೊತ್ತಿರಬೇಕು. ಓಕೆ, ಸೊ ಆವಾಗಲೇ ನಾನು ಅದನ್ನು ಮಾಡೋದಕ್ಕಾಗೋದು. ಓಕೆ, ಸೊ ದಿಸ್ ಇಸ್ ದ ಟಿಪ್ 5. ಆಫನ್ ಕಂಟೆಂಟ್ ಸ್ಟೆಪ್ ವೈಸ್ ಮಾರ್ಕಿಂಗ್. ನೀವು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದ್ರೂ ಸ್ಟೆಪ್ ವೈಸ್ ಮಾರ್ಕಿಂಗೇ ಇರುತ್ತೆ. ಈ ಪರ್ಟಿಕ್ಯುಲರ್ ಇದ್ದಿದ್ರೆ ನೀವು ಮಾರ್ಕ್ಸ್ ಕೊಡ್ಬೋದು ಅಂಥೇಳಿ. ಸೊ ಫ್ಲೋ ಚಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್
ಮಿಡ್ ಎಕ್ಸಾಮ್ ಸ್ಟ್ರಾಟಜಿ ರೀಸೆಟ್. ಓಕೆ, ನಾನು ಹೇಳ್ದಂಗೆ ನೀವು ಶುರು ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ 5 ಮಾರ್ಕ್ ಕ್ವೆಶ್ಚನ್ ಶುರು ಮಾಡಿರ್ತೀರಾ, ಅದಾದಮೇಲೆ 3 ಮಾರ್ಕ್ಸಿಗೆ ಬರ್ತೀರಾ. ಬಟ್ ಮಧ್ಯದಲ್ಲಿ ಎಲ್ಲೋ ಸ್ಟ್ರಕ್ ಆಗಿಬಿಡ್ತೀರಾ, ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಸೊ ಆವಾಗ 1 ನಿಮಿಷ ಟೈಮ್ ತೊಗೊಂಡು ಸ್ಟ್ರಾಟಜೈಸ್ ಮಾಡ್ಕೊಳ್ಳಿ. ಓಕೆ, ನನಗೀಗ ಇಷ್ಟು ಟೈಮ್ ಉಳಿದಿದೆ, ಐಡಿಯಲಿ ನಾನು ಇದನ್ನು ಮಾಡಬೇಕಿತ್ತು, ಬಟ್ ಸಡನ್ನಾಗಿ ಆಗಲಿಲ್ಲ, ಪರವಾಗಿಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ನೀವೇನು ಮಾಡ್ಬೋದು, ಆ ಒಂದು ಶೀಟನ್ನು ಬಿಟ್ಟು ನೆಕ್ಸ್ಟ್ ಶೀಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಈ ಆನ್ಸರ್ ಬರೆಯೋಕ್ಕೆ ನಂಗೆ ಇಷ್ಟು ಜಾಗ ಬೇಕು. ಸೊ ಪಾರ್ಟ್ ಸಿ ಅಲ್ಲಿ ನನಗೆ ಈ ಕ್ವೆಶ್ಚನ್ ಗೊತ್ತಿಲ್ಲ, ಆ ಜಾಗ ಅಷ್ಟು ಜಾಗ ಬಿಟ್ಟು ಪಾರ್ಟ್ ಡಿಗೆ ಹೋಗಿ ಆನ್ಸರ್ ಮಾಡೋದನ್ನು ಶುರು ಮಾಡಿ. ಸೊ ಮಿಡ್ ಅಲ್ಲಿ ನೀವು ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ರೂ ಕೂಡ ಆನ್ಸರ್ ಪೇಪರಲ್ಲಿ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಕಾಣಿಸ್ಬಾರ್ದು. ಆವಾಗಲೇ ನೀವು ಮಾಡೋದು, ಪಾರ್ಟ್ ಸಿ ಬರಲಿಲ್ಲ ನನಗೆ, ಈ ಕ್ವೆಶ್ಚನ್ ಬಿಟ್ಬಿಟ್ಟು ಪಾರ್ಟ್ ಡಿ ಬರೆದ್ಬಿಡೋದಲ್ಲಿ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಜಾಗ ನಿಮಗೆ ಗೊತ್ತಿರುತ್ತೆ, ಓಕೆ ನಾನು ಇಷ್ಟು ಬರಿತೀನಿ ಅಂತ ಹೇಳಿ, ಅಷ್ಟು ಜಾಗ ಬಿಟ್ಟು ನೆಕ್ಸ್ಟ್ ಸೆಕ್ಷನ್ಗೆ ಹೋಗಿ. ಸೊ ಸ್ಟ್ರಾಟಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಡ್ ಎಕ್ಸಾಮ್ ಹಾಫ್ ವೇ ಪಾಯಿಂಟಲ್ಲಿ ಒಂದ್ಸಲ ಯೋಚನೆ ಮಾಡಿ. ಎಸ್ಪೆಷಲಿ ಆಫ್ಟರ್ 60 ಮಿನಿಟ್ಸ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಡಿಟ್ಯೂರೇಟ್ ಆಗ್ತಾ ಹೋಗುತ್ತೆ, ಪೇಷನ್ಸ್ ಕಡಿಮೆ ಆಗೋಗುತ್ತೆ, ಗೀಚ್ತಾ ಹೋಗ್ತೀವಿ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಹ್ಯಾಂಡ್ ರೈಟಿಂಗ್ ತುಂಬ ನೀಟಾಗಿ ಮೇಂಟೈನ್ ಮಾಡಿ ಮಕ್ಕಳ. ಫಸ್ಟ್ ಕ್ವೆಶ್ಚನಲ್ಲಿ ಹೇಗಿತ್ತೋ ಕೊನೆ ಕ್ವೆಶ್ಚನಲ್ಲೂ ಹಾಗೆ ಇರಬೇಕು. ಐಡಿಯಲಿ ಅದಾಗೋದಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಬೆಟರ್ ಆಗಿರಬೇಕು. ಕೊನೆಯಲ್ಲಿ ಸುಮ್ಮನೆ ಗೀಚ್ಕೊಂಡು ಹೋಗಬೇಡಿ, ತುಂಬ 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 ಕಷ್ಟ ಆಗುತ್ತೆ, ಮಾರ್ಕ್ಸ್ ಅಲ್ಲೇ ಕಳ್ಕೊಳ್ಳೋದು ಜಾಸ್ತಿ. ಅರ್ಥ ಆಯ್ತಾ? ಸೊ ಆಲ್ವೇಸ್ ಪಾಸ್ ಫಾರ್ 30 ಸೆಕೆಂಡ್ಸ್. ಓಕೆ, ಆ ಥರ ಏನಾದರೂ ಪ್ಯಾನಿಕ್ ಆದರೆ ಪಾಸ್ ಮಾಡಿ, ಒಂದು 30 ಸೆಕೆಂಡ್ ಪಾಸ್ ಮಾಡಿ, ಸ್ಟ್ರೆಚ್ ಮಾಡಿ ಫಿಂಗರ್ಸನ್ನು, ಆ್ಯಂಡ್ ಆಲ್ಸೋ ಚೆಕ್ ದ ಪೆನ್, ಎವ್ರಿಥಿಂಗ್, ಗಿವ್ ದಟ್ ಸ್ಪೇಸ್. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಆವಾಗ ನೀವು ಕಾನ್ಷಿಯಸ್ ಆಗಿ ಒಂದು ಸ್ವಲ್ಪ ಸ್ಪೇಸ್ ಕೊಡ್ತೀರಲ್ವಾ, ಆವಾಗ ಯುವರ್ ಬ್ರೈನ್ ವಿಲ್ ರೀಸೆಟ್, ಪ್ರಾಸೆಸ್, ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಅಗೇನ್ ವಿತ್ ಸೇಮ್ ಜೋಶ್. ಓಕೆ, ಸೊ ನೀವು ಹಾಗೆ ಗೀಚ್ಕೊಂಡು ಹೋಗ್ತಾಯಿದ್ರೆ ಅದೇ ಆ್ಯಟಿಟ್ಯೂಡಲ್ಲಿ ಹೋಗ್ತಿರ್ತೀರ. ಅದೇ ನೀವು ಒಂದು ಸ್ವಲ್ಪ ಪಾಸ್ ತೊಗೊಂಡು, ಇಲ್ಲ ನಾನು ಮತ್ತೊಮ್ಮೆ ಶುರು ಮಾಡ್ತೀನಿ ಅಂತಂದಾಗ ದ ಜೋಶ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಆ ಪಾಸನ್ನು ತೊಗೊಳ್ಳಿ, ಅದಾದಮೇಲೆ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್. ಸೊ ಹ್ಯಾಂಡ್ ರೈಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. 7th ಒನ್, ನೀಟ್ನೆಸ್. ಓಕೆ, ಆ ಪೇಪರಲ್ಲಿ ಕಾರ್ನರ್ಸಲ್ಲಿ ಬರೆಯೋದು, ಸ್ಕ್ರ್ಯಾಚ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ಏನೋ ತಪ್ಪಾಯ್ತಪ್ಪ, ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ನಾನು ತಪ್ಪು ಬರ್ತಿದ್ದೀನಿ, ಸ್ಕ್ರ್ಯಾಚ್ ಮಾಡಿ ಇಲ್ಲೇ ಬರೀರಿ. ಓಕೆ ಫೈನ್. ಇದು ಹೇಗೆ ಕಾಣಿಸ್ತಾ ಇದೆ, ಹಿಂಗೆ ಕೆಲವರು ಇಲ್ಲಿ ಕುತ್ಕೊಂಡು ಹಿಂಗೆ ಉಜ್ಜೋದು, ಇಲ್ಲೆಲ್ಲೋ ಹಿಂಗೆ ಹಾಕ್ಬಿಟ್ಟು ಬರೆಯೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ದೇ ಆರ್ ರಾಂಗ್. ತಪ್ಪು ಅಂತ ಗೊತ್ತಾಗಿದ ತಕ್ಷಣ, ಫಾರ್ ಎಕ್ಸಾಂಪಲ್ ತಪ್ಪು ಅಂತ ಗೊತ್ತಾಗಿದ ತಕ್ಷಣ ಜಸ್ಟ್ ಪುಟ್ 1 ಲೈನ್, ಪಕ್ಕದಲ್ಲೇ ಜಸ್ಟ್ ರೈಟ್ ಇಟ್ ಅಷ್ಟೇ. ಇದು ಎಷ್ಟು ಕ್ಲೀನಾಗಿ ಕಾಣುತ್ತೆ ನೋಡಿ, ದಿಸ್ ಲುಕ್ಸ್ ಸೋ ಕ್ಲೀನ್. ಅದೇ ದಿಸ್ ಒನ್ ಇಟ್ ಲುಕ್ಸ್ ಸೋ ಬ್ಯಾಡ್. ಸೊ ಆ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ನಿಧಾನವಾಗಿ ಬರೀರಿ. ಓಕೆ, ಅದಾದಮೇಲೆ ಆಲ್ವೇಸ್ ಹ್ಯಾವ್ ಏನು ಹೇಳ್ತಾರೆ, ಕ್ಲಿಯರ್ ಪಾಯಿಂಟ್ಸ್. 2 ಮಾರ್ಕ್ಸಿಗೆ 4 ಪಾಯಿಂಟು. ಸೊ ಅಟ್ಲೀಸ್ಟ್ ಆ ಮಿನಿಮಮ್ ಇದನ್ನು ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಆಲ್ಸೋ ಯೂಸ್ ಟೆಕ್ನಿಕಲ್ ಟರ್ಮ್ಸ್. ಓಕೆ, ಫಾರ್ಮುಲಾ ಇದ್ದರೆ ಫಾರ್ಮುಲಾವನ್ನು ಹೈಲೈಟ್ ಮಾಡಿ. ಫಿಸಿಕ್ಸಲ್ಲಿ ಫಾರ್ಮುಲಾ ಕೊಟ್ಟಿರ್ತಾರೆ, ಅದಾದಮೇಲೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗಿ ನೀಟಾಗಿ ಒಂದೇ ಕಾಲಮಲ್ಲಿ ಬರೀರಿ. ಡೋಂಟ್ ಇಲ್ಲಿ ಅಲ್ಲೋ ಶುರು ಮಾಡೋದು, ಹೀಗಿದೆ ಪೇಪರು ಅಂತಂದರೆ ಇಲ್ಲಿದೆಯಲ್ಲ ಈ ಮಾರ್ಜಿನಿಂದ ಶುರು ಮಾಡೋದು, x=2 ಅಂತ ಹೇಳಿ ಇಲ್ಲಿಂದ ಶುರು ಮಾಡೋದು. ಇಲ್ಲ, ಇಫ್ x= ಸಮಥಿಂಗ್ ಇಲ್ಲಿ ಬರ್ದಿದ್ರೆ ಮತ್ತೆ ಇಲ್ಲೇ ಬರಬೇಕು. ಸೊ ಆವಾಗಲೇ ನಿಮಗೆ ನೀಟಾಗಿ ಕಾಣೋದು. ಓಕೆ, ಸೊ ಮೇಂಟೈನ್ ದ ನೀಟ್ನೆಸ್ ಆಫ್ ದ ಪೇಪರ್. ನೆಕ್ಸ್ಟ್ ಒನ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೀವರ್ಡ್ಸ್ ಮತ್ತು ಟೆಕ್ನಿಕಲ್ ಟರ್ಮ್ಸನ್ನು ಅಂಡರ್ಲೈನ್ ಮಾಡೋದು. ಸೊ ನೀವೊಂದು ಪ್ಯಾರಾಗ್ರಾಫಲ್ಲಿ ಆನ್ಸರ್ ಬರ್ದಿರ್ತೀರ, ಆ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಯು ಅಂಡರ್ಲೈನ್, ಎಕ್ಸಾಮಿನರ್ ಜಸ್ಟ್ ಸ್ಕ್ಯಾನ್ಸ್. ಓಕೆ, ಅವ್ರು ಸುಮ್ಮನೆ ಹೀಗೆ ಸ್ಕ್ಯಾನ್ ಮಾಡ್ಕೊಂಡು ಹೋದ್ರು ಆನ್ಸರು, ಕೀವರ್ಡ್ಸ್ ಮೇಲೇ ಅವರು ಮಾರ್ಕ್ಸನ್ನು ಕೊಡೋದು. ಓಕೆ, ಸೊ ಆ ಕೀವರ್ಡ್ಸ್ ಏನಿದೆ ಅದನ್ನು ನೀವು ಆಲ್ರೆಡಿ ಹೈಲೈಟ್ ಮಾಡಿದ್ರೆ ಯು ಹ್ಯಾವ್ ಬೆಟರ್ ಚಾನ್ಸ್ ಆಫ್ ಗೆಟ್ಟಿಂಗ್ ಮಾರ್ಕ್ಸ್. ಓಕೆ, ಸೊ ಹಾಗಾಗಿ ಕೀವರ್ಡ್ಸನ್ನು ಹೈಲೈಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಫಾರ್ಮುಲಾ ಬರೆದ್ರೆ F=ma ಅಂತ ಬರೆದ್ರೆ ಪುಟ್ ಅ ಬಾಕ್ಸ್. ಓಕೆ, ಅದಾದಮೇಲೆ ಎಕ್ಸ್ಪ್ಲೇನ್ ಮಾಡಿ, ಎಫ್ ಅಂದರೆ ಏನು, ಆಲ್ ಆಫ್ ದ್ಯಾಟ್ ಇಫ್ ಯು ಎಕ್ಸ್ಪ್ಲೇನ್ ಓನ್ಲಿ ದೆನ್ ಯು ವಿಲ್ ಗೆಟ್ ಮಾರ್ಕ್ಸ್. ಸೊ ಅದನ್ನು ನೀಟಾಗಿ ಒಂದರ ಕೆಳಗಡೆ ಒಂದು ಬರೆದು ಎಕ್ಸ್ಪ್ಲೇನ್ ಮಾಡಿ, ಕೀವರ್ಡ್ಸ್ ಇದ್ರೆ ಅದನ್ನು ಹೈಲೈಟ್ ಮಾಡಿ. ಕೀವರ್ಡ್ಸ್ ಆ್ಯಂಡ್ ಆಲ್ಸೋ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಓಕೆ ಡನ್. ಇದು ಟಿಪ್ ನಂಬರ್ 8. ಬೋನಸ್ ಟಿಪ್ ಏನದು, NCERTಯಲ್ಲಿರುವಂಥ ಸೆಂಟೆನ್ಸಸ್ ವರ್ಡ್ ಟು ವರ್ಡ್ ಆದರೆ ಬರೀರಿ. ಓಕೆ, ಡೆಫಿನೇಷನ್ಸ್ ಆಗಿರಲಿ, ಟರ್ಮ್ಸ್ ಆಗಿರಲಿ,
ನೀವು ಎಷ್ಟು NCERT ಸೆಂಟೆನ್ಸಸನ್ನು ಯೂಸ್ ಮಾಡ್ತೀರೋ ಅಷ್ಟು ಕನ್ಫ್ಯೂಷನ್ನೇ ಇಲ್ದಂಗೆ ಅವರು ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ಸೊ ಆಲ್ವೇಸ್ ಪ್ರೆಫರ್ ರೈಟಿಂಗ್ NCERT ಲ್ಯಾಂಗ್ವೇಜ್. NCERT ಲ್ಯಾಂಗ್ವೇಜನ್ನು ರೆಫರ್ ಮಾಡಿ ಅದೇ ಥರ ಬರೀರಿ, ಈಸಿ ಆಗುತ್ತೆ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಒನ್, ನೆವರ್ 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 ಲೀವ್ ಅ ಕ್ವೆಶ್ಚನ್ ಬ್ಲ್ಯಾಂಕ್. ಗೊತ್ತಿದೆಯೋ ಗೊತ್ತಿಲ್ವೋ, ಸ್ವಲ್ಪ ಗೊತ್ತಿದೆಯೋ ಅದನ್ನು ಅಟೆಂಪ್ಟ್ ಮಾಡಿ. ಇಲ್ಲಿ ಯಾವುದೇ ಥರದ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಬೈ ಎನಿ ಚಾನ್ಸ್ ಆ ಕ್ವೆಶ್ಚನ್ ತಪ್ಪೇ ಇತ್ತು ಅಂತ ಅಂದ್ಕೊಳ್ಳಿ, ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನು ಕೊಡ್ತಾರೆ. ಸೊ ನೀವು ಖಾಲಿ ಬಿಟ್ಟಿದ್ರೆ ನಿಮಗೆ ಆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ನೀವು ಅಟೆಂಪ್ಟ್ ಮಾಡಿದರೆ ಮಾತ್ರ ಯು ವಿಲ್ ಗೆಟ್ ದಿಸ್ ಗ್ರೇಸ್ ಮಾರ್ಕ್. ಓಕೆ, ಸೊ ಹಾಗಾಗಿ ಎಲ್ಲ ಕ್ವೆಶ್ಚನ್ಸನ್ನು ಅಟೆಂಪ್ಟ್ ಮಾಡಿ. ಡೋಂಟ್ ಲೀವ್ ಅ ಕ್ವೆಶ್ಚನ್ ಬ್ಲ್ಯಾಂಕ್. ಅರ್ಥ ಆಯ್ತಾ? ಸೊ ರೈಟ್ ಡೆಫಿನೇಷನ್, 2 points, 2 diagrams, 2 points 1 diagram. ಇದಿಷ್ಟು ಬರೆದ್ರೆ ಖಂಡಿತವಾಗ್ಲೂ 3 to 4 ಮಾರ್ಕ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ. ಸೊ ಇದಿಷ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ಸು ನಿಮ್ಮ ಆನ್ಸರ್ ಶೀಟನ್ನು ತುಂಬ ಬ್ಯೂಟಿಫೈ ಮಾಡಿ ಇನ್ವಿಜಿಲೇಟರನ್ನು ಇಂಪ್ರೆಸ್ ಮಾಡೋದಕ್ಕೆ. ಸೊ ಏನೇನು ಒಂದ್ಸಲ ನೋಡ್ಕೊಂಬಂದ್ಬಿಡೋಣವಾ? ಸೊ ಫಸ್ಟ್ ಒನ್ is first impression is the best impression. Visual priming. Second one, write in valuation units. 2 mark and 3 mark are split. ಆ ಯೂನಿಟ್ ಅನ್ನ ಬರೀರಿ. 34A ಎಕ್ಸ್ಪ್ಲೇನ್ ಮಾಡಿ, ಅದಾದ್ಮೇಲೆ ಬಿಗೆ ಹೋಗಿ ಒಂದು ಲೈನ್ ಬಿಡಿ, ಆ ಥರ ನೀಟಾಗಿ ಬರೀರಿ. ಸ್ಟ್ರಾಟಜಿಕ್ ಕ್ವೆಶ್ಚನ್ ಸೀಕ್ವೆನ್ಸಿಂಗ್, ಐದರ್ ಸ್ಟಾರ್ಟ್ ಫ್ರಮ್ ಒನ್ ಸೆಕ್ಷನ್ ಪಾರ್ಟ್ ಡಿ ಆ್ಯಂಡ್ ದೆನ್ ಕಮ್ ಟು ಪಾರ್ಟ್ ಎ. ಆಟೋ ಪೈಲಟ್ ಮೋಡ್, ಟೆಸ್ಲಾ ಕಾರ್ಸ್ ಥರ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. MCQs ಈಸಿಯಾಗಿ ನೋಡಿಬಿಟ್ಟು ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು diagrams as mark insurance. So diagrams and flow charts very very important. So depending on the requirement you can draw. Next mid exam strategy reset. So illi 30 seconds pause ತಗೊಳ್ಳಿ, usually after 60 minutes, so that you reset. Okay, ಸೊ ನಿಮ್ಮ ಬ್ರೈನ್ ರೀಸೆಟ್ ಆಗುತ್ತೆ, ಮತ್ತೆ ಅದೇ ಜೋಶಲ್ಲಿ ಶುರು ಮಾಡ್ತೀರಾ. ಹ್ಯಾಂಡ್ ರೈಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನೀಡ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಮೇಂಟೈನ್ ಮಾಡಿ, ಸ್ಟಾರ್ಟಿಂಗಿಂದಾನೇ ಸ್ಕ್ರಿಬಲ್ ಮಾಡಬೇಡಿ. ಓಕೆ, ಈಕ್ವಲ್ ಸ್ಪೇಸಿಂಗ್ ಇಟ್ಕೊಳ್ಳಿ, ಲೈನ್ಸ್ ಬಿಡಿ, ಅಂಡರ್ಲೈನ್ ಮಾಡಿ. ಸೊ ಇಟ್ ವಿಲ್ ಬಿ ವೆರಿ ನೀಟ್. ಲಾಸ್ಟ್ ಒನ್ ಈಸ್ ಕೀವರ್ಡ್ ಅಂಡರ್ಲೈನಿಂಗ್. ಕೀವರ್ಡ್ ಅಥವಾ ಫಾರ್ಮ್ಯುಲಾ ಅಂಡರ್ಲೈನ್ ಮಾಡಿ, ಸೊ ದ್ಯಾಟ್ ದೆರ್ ಇಸ್ ಬೆಟರ್ ವಿಸಿಬಿಲಿಟಿ ಆ್ಯಂಡ್ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಕೀವರ್ಡ್ಸ್ ಇದೆ ಅಂತ. ಆಸ್ ಪರ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅವರು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಕ್ಲಿಯರ್? ಸೊ ಇದಿಷ್ಟು ನೀವು ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದ ಬೆಸ್ಟ್ ಆನ್ಸರ್ ಶೀಟ್. ಓಕೆ, ದಿಸ್ ವಿಲ್ ಗಿವ್ ಯು ಫುಲ್ ಮಾರ್ಕ್ಸ್. ಸೊ ಇಷ್ಟು ದಿವಸ ಭಾಳ ಕಷ್ಟಪಟ್ಟು ಪ್ರಿಪ್ರೇಷನ್ ಮಾಡಿದ್ದೀರಾ. ಈ ಲಾಸ್ಟ್ ಮೂಮೆಂಟಲ್ಲಿ ಆ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲದೆ ಮಾರ್ಕ್ಸನ್ನು ಕಳ್ಕೊಳ್ಬೇಡಿ, ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಿ. ಸೊ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಪಡ್ಕೊಳ್ಳಿ. ಐ ಹೋಪ್ ಇದೆಲ್ಲ ಯೂಸ್ಫುಲ್ ಅಂತ ಅನಿಸ್ತು. ಇದೇ ಥರ ಯೂಸ್ಫುಲ್ ಸಿಂಪ್ಲರ್ ಕಂಟೆಂಟ್ ಬೇಕು ಅಂದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.